ನಮಸ್ಕಾರ. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದೇಶದಲ್ಲಿ ದಿನಸಿ ಬೆಲೆಗಳು ಗಗನಕ್ಕೇರಿ ಜನಸಾಮಾನ್ಯರ ಜೇಬಿಗೆ ಬೆಂಕಿ ಬಿದ್ದಿದ್ರೆ ನಮ್ಮ ರಾಜಕಾರಣಿಗಳ ಬೇಜವಾಬ್ದಾರಿಯ ಹೇಳಿಕೆಗಳು ಎಲ್ಲಾ ಗಡಿಯನ್ನ ದಾಟಿ ಹೋಗ್ತಾ ಇದೆ ನೋಡಿ. ಹಬ್ಬ ಹರಿದಿನಗಳು ಬಂದಾಗಲೆಲ್ಲ ಸಕ್ಕರೆ ಬೆಲೆ ಏರಿಕೆಯಾಗಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ತತ್ತರಿಸಿ ಹೋಗ್ತಾ ಇದ್ರೆ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕೈಲಾಶ್ ಜೇವರ್ಗಿಯಾ ಕೊಟ್ಟ ಅಸಂಬದ್ಧ ಲಾಜಿಕ್ ಕೇಳಿ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಕಷ್ಟದಲ್ಲಿದ್ದ ಜನರ ಕಣ್ಣೀರು ಒರೆಸಬೇಕಾದ ಜನಪ್ರತಿನಿಧಿಗಳು ಉರಿಯುವ ಗಾಯಕ್ಕೆ ಬಿಸಿ ಬಿಸಿ ಖಾರ ಎರಚಿ ವಿಕೃತ ಆನಂದವನ್ನ ಪಡೆಯುವಂತಹ ಕೆಲಸ ಮಾಡ್ತಿದ್ದಾರೆ. ಇಷ್ಟಕ್ಕೂ ಈ ಮಹಾಶಯ ಹೇಳಿದ್ದಾದ್ರೂ ಏನ್ ಗೊತ್ತಾ? ಸಕ್ಕರೆ ಬೆಲೆ ಇನ್ನೂ ದುಬಾರಿ ಆಗ್ಬೇಕು, 40 ವರ್ಷ ದಾಟಿದವರಿಗೆ ಸಕ್ಕರೆಯನ್ನೇ ಸಂಪೂರ್ಣ ನಿಷೇಧ ಮಾಡ್ಬೇಕಂತೆ. ಅಷ್ಟೇ ಅಲ್ಲ, 40 ವರ್ಷ ದಾಟಿದವರು ಸಕ್ಕರೆ ತಿನ್ನಬಾರ್ದು ಅಂತ ವೈದ್ಯರೇ ಹೇಳ್ತಾರೆ. ಹಾಗಾಗಿ ಸರ್ಕಾರಿ ರೇಷನ್ ಅಂಗಡಿಗಳಲ್ಲಿ ಬರೀ ಮಕ್ಕಳಿಗೆ ಮಾತ್ರ ಸಕ್ಕರೆ ಕೊಟ್ರೆ ಸಾಕು, ದೊಡ್ಡವರಿಗೆ ಬಂದ್ ಮಾಡಬೇಕು ಅಂತ ತಮ್ಮದೇ ಆದ ವಿಚಿತ್ರ ಲಾಜಿಕ್ ಒಂದನ್ನ ಹೇಳಿದ್ದಾರೆ. ತಮಗೆ ಸಕ್ಕರೆ ಸೇರುವುದಿಲ್ಲ ಎನ್ನುವ ಒಂದೇ ಕಾರಣಕ್ಕೆ ಇಡೀ ದೇಶದ ಜನರು ಅದನ್ನೇ ಅನುಸರಿಸಬೇಕು ಅನ್ನುವಂತಹ ಅಹಂಕಾರದ ಮಾತುಗಳನ್ನ ಆಡ್ತಿದ್ದಾರೆ ನೋಡಿ. मैंने बताया ना कि कल परसों शायद 70 थी, आज 60 होगी और कम हो जाएगी। और वैसे भी आजकल 90% लोग मीठा खाना पसंद नहीं करते। आपको तो मैं तो खाता ही नहीं, रमेश जी छूते भी देखते भी नहीं। इनको अगर देख ले मीठे की तरफ तो इनको हो जाती है। राजन जी भी नहीं देखो तो आप तो पत्रकारों में से आधे लोग पत्रकार मीठे ही नहीं खाते। अच्छा मैं तो कहता हूँ खूब महंगी हो जाए बच्चों के लिए खाली कंट्रोल में बढ़िया सस्ते मिल जाए। बाकी बुजुर्गों को तो तेरे 40 के ऊपर शक्कर खाना है। डॉक्टर अच्छा नहीं, आयुर्वेद तो बिल्कुल अच्छा नहीं। एक बार गुड़ खा लो पर शक्कर नहीं खाना। ಮಾನ್ಯ ಸಚಿವರೇ, ಸಕ್ಕರೆ ಬೆಲೆ ಏರಿಕೆಯಾದಾಗ ಅದನ್ನ ನಿಯಂತ್ರಿಸೋದು ಸರ್ಕಾರದಲ್ಲಿದ್ದು ನಿಮ್ಮ ಮೊದಲ ಜವಾಬ್ದಾರಿ. ಅದನ್ನ ಬಿಟ್ಟು ಬೆಲೆ ಏರಿಕೆಯಾಗ್ಲಿ, ಜನ ತಿನ್ನೋದನ್ನೇ ಬಿಡ್ಲಿ ಅಂತ ಹೇಳೋದಕ್ಕೆ ಯಾರೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? 40 ವರ್ಷ ದಾಟಿದವರು ಸಕ್ಕರೆ ತಿನ್ನಬಾರ್ದು ಅಂತ ಹೇಳೋದಕ್ಕೆ ನೀವೇನು ವೈದ್ಯಕೀಯ ತಜ್ಞರ? ಅಥವಾ ಸಾರ್ವಜನಿಕರ ಹಸಿವು ಆಹಾರ ನಿರ್ಧರಿಸುವಂತಹ ಅಧಿಕಾರ ಏನಾದ್ರೂ ನಿಮಗಿದ್ಯಾ ಅಂತ ಹೇಳಿ. ಸಚಿವರಾದ ನಿಮಗೆ ಸಿಹಿ ಇಷ್ಟ ಇಲ್ಲ ಅಥವಾ ನೀವು ತಿನ್ನೋದನ್ನ ಬಿಟ್ಟಿದ್ದೀರಿ ಅಂದ ಮಾತ್ರಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಹಬ್ಬ ಹರಿದಿನಗಳಲ್ಲಿ ಒಂದು ಲೋಟ ಸಿಹಿ ಟೀ ಅಥವಾ ಸಿಹಿ ತುಂಡು ತಿಂದು ಸಂಭ್ರಮಿಸುವ ಸಾಮಾನ್ಯ ಬಡವನ ಹಕ್ಕನ್ನ ಪ್ರಶ್ನಿಸೋದಕ್ಕೆ ಯಾರ್ರೀ ನೀವು? ಸಾರ್ವಜನಿಕರ ಸಂಕಟವನ್ನ ಗೇಲಿ ಮಾಡೋದು ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಗಳಿಗೆ ಶೋಭೆ ತರೋದಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಜನರ ಕಷ್ಟ ಅರಿಯದ ಈ ನಾಯಕರ ವರಸೆ ನೋಡಿದ್ರೆ ರೊಟ್ಟಿ ಸಿಗದಿದ್ರೆ ಕೇಕ್ ತಿನ್ನಿ ಅಂದ ಫ್ರಾನ್ಸ್ನ ರಾಣಿಯ ಕತೆ ನೆನಪಾಗುತ್ತೆ. ಅಧಿಕಾರದ ಮದ ನೆತ್ತಿಗೇರಿದಾಗ ಬಡವರ ಹಸಿವು ಮಧ್ಯಮ ವರ್ಗದವರ ಬಜೆಟ್ ನಗೆಪಾಟ್ಲಿಯ ವಸ್ತುವಾಗಿ ಕಾಣಿಸ್ತದೆ. ಬೆಲೆ ಏರಿಕೆಯನ್ನ ತಡೆಯಲಾಗದ ಬಿಜೆಪಿ ಸರ್ಕಾರದ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ ಇಂತಹ ಹಾಸ್ಯಾಸ್ಪದ ಮತ್ತು ಅಸಂಬದ್ಧ ಹೇಳಿಕೆಗಳನ್ನ ಕೊಡೋದು ಬಿಜೆಪಿಗೆ ಅಭ್ಯಾಸವಾಗ್ಬಿಟ್ಟಿದೆ. 10 ವರ್ಷಗಳ ಹಿಂದೆ ಅಚ್ಚೇ ದಿನ ತರ್ತೇವೆ, ಹಣದುಬ್ಬರವನ್ನ ಇಳಿಸ್ತೀವಿ ಅಂತ ಜಂಬ ಕೊಚ್ಕೊಂಡು ಅಧಿಕಾರಕ್ಕೆ ಬಂದವರು ಇವತ್ತು ದೇಶವನ್ನ ಸಕ್ಕರೆ ಆಮದು ಮಾಡಿಕೊಳ್ಳುವ ದೀನ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಜಗತ್ತಿಗೆ ಸಕ್ಕರೆ ರಫ್ತು ಮಾಡ್ತಾ ಇದ್ದ ಭಾರತದಲ್ಲಿ ಇವತ್ತು ತಮ್ಮ ಆಡಳಿತಾತ್ಮಕ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ 40 ವರ್ಷದ ವಿಚಿತ್ರ ಸಿದ್ಧಾಂತ ಮುನ್ನೆಲೆಗೆ ತರ್ತಾ ಇರೋದು ಬಿಜೆಪಿಯ ಆರ್ಥಿಕ ನೀತಿಗಳ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ. ಒಂದ್ ಕಡೆ ಕಷ್ಟಪಟ್ಟು ಕಬ್ಬು ಬೆಳೆದ ರೈತರಿಗೆ ನ್ಯಾಯಯುತ ಬೆಲೆ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಬಡ ಗ್ರಾಹಕರಿಗೆ ನ್ಯಾಯ ಬೆಲೆಗೆ ಸಕ್ಕರೆಯೂ ಸಿಗ್ತಾ ಇಲ್ಲ. ಮಧ್ಯಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಜೀತು ಪಟ್ವಾರಿ ಹೇಳಿದಂತೆ ಬಿಜೆಪಿಯ ನಾಯಕರಿಗೆ ಈ ದೇಶದ ಸಾಮಾನ್ಯ ಜನರ ನೋವು ಮತ್ತು ಸಂಕಟ ಏನು ಅನ್ನೋದೇ ಗೊತ್ತಿಲ್ಲ. ಚುನಾವಣೆ ಬಂದಾಗ ಅಷ್ಟೇ ಬಡವರ ನೆನಪಾಗುವ ಈ ನಾಯಕರಿಗೆ ಅಧಿಕಾರ ಸಿಕ್ಕ ತಕ್ಷಣ ಬಡವರ ತಟ್ಟಿಯಲ್ಲಿರುವ ಊಟವೂ ದಂಡ ಎನಿಸೋದಕ್ಕೆ ಶುರುವಾಗ್ತದೆ. ಹಬ್ಬದ ಋತುವಿನಲ್ಲಿ ಗ್ರಾಹಕರ ಜೇಬಿಗೆ ಕತ್ರಿ ಬೀಳ್ತಾ ಇದ್ರೆ ಸಚಿವರು ಮಾತ್ರ ರೇಷನ್ ಅಂಗಡಿಗಳಲ್ಲೇ ಸಕ್ಕರೆ ಕಟ್ ಮಾಡುವ ಉಚಿತ ಸಲಹೆಯನ್ನ ಕೊಡ್ತಿದ್ದಾರೆ. ಅಲ್ಲರಿ ಕೈಲಾಶ್ ಜೇವರ್ಗಿಯಾ ಅವ್ರೆ, ಈ ದೇಶದ ಜನ ನಿಮಗ್ ಮತ ಹಾಕಿದ್ದು ಬೆಲೆ ಏರಿಕೆಗೆ ಪರಿಹಾರ ಕಂಡ್ಕೊಳ್ಳಿ ಅಂತ ಹೊರತು ಜನ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಿ ಡಯಟ್ ಚಾರ್ಟ್ ಹಾಕಿಕೊಡೋದಕ್ಕಲ್ಲ. ದೇಶದ ಬಡವರು ಮತ್ತು ಮಧ್ಯಮ ವರ್ಗದವರು ಸಕ್ಕರೆ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ರೆ ಜೇವರ್ಗಿಯಾ ಅವರಂತಹ ನಾಯಕರ ಇಂತಹ ಅಹಂಕಾರದ ಹೇಳಿಕೆಗಳು ಪ್ರಜಾಪ್ರಭುತ್ವಕ್ಕೆ ಎಸಗುವ ಅಪಮಾನ.
ಬೆಲೆ ಏರಿಕೆ ತಡೆಯೋದಕ್ಕೆ ಆಗದಿದ್ದಾಗ ಜನರು ತಿನ್ನುವ ಆಹಾರದ ಮೇಲೆಯೇ ನಿರ್ಬಂಧ ಹೇರೋದಕ್ಕೆ ಹೊರಟಿರುವ ಜೀವರ್ಗಿಯ ಅವರ ಈ ಅಸಂಬದ್ಧ ಲಾಜಿಕ್ ಬಿಜೆಪಿ ನಾಯಕರ ಜನವಿರೋಧಿ ಧೋರಣೆಯನ್ನ ಮತ್ತೆ ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಒಟ್ನಲ್ಲಿ ಬೆಲೆ ಏರಿಕೆ ನಿಯಂತ್ರಿಸುವಲ್ಲಿ ಸಂಪೂರ್ಣ ಸೋತಿರುವ ಬಿಜೆಪಿ ಸರ್ಕಾರ ಈಗ ಜನರ ತಿನ್ನುವ ಹಕ್ಕಿನ ಮೇಲೆಯೇ ಕಣ್ಣಿಟ್ಟಿದೆ. ಸಕ್ಕರೆ ದುಬಾರಿಯಾದ್ರೆ ಜನ ಕಡಿಮೆ ತಿಂತಾರೆ ಎನ್ನುವ ಈ ಸಚಿವರ ಲಾಜಿಕ್ ನೋಡಿದ್ರೆ ನಾಳೆ ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಜನ ವಾಹನ ಬಿಟ್ಟು ನಡೆಯೋದನ್ನ ಕಲೀರಿ ಅನ್ನುವ ಹಂತಕ್ಕೂ ಹೋದ್ರೂ ಆಶ್ಚರ್ಯ ಇಲ್ಲ. ತಮ್ಮ ಆಡಳಿತಾತ್ಮಕ ವೈಫಲ್ಯದ ಸತ್ಯವನ್ನ ಮುಚ್ಚಿಡೋದಕ್ಕೆ ಇಂತಹ ವಿಚಿತ್ರ ಹೇಳಿಕೆಗಳನ್ನ ನೀಡ್ತಾ ಇರೋದು ರಾಜಕಾರಣಿಗಳಿಗೆ ಮುಂಬರುವ ದಿನಗಳಲ್ಲಿ ಸಾರ್ವಜನಿಕರೇ ತಕ್ಕ ಪಾಠವನ್ನ ಕಲಿಸಬೇಕಾಗಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.